कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमो वेदान्तवेदिने। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्वजिज्ञासु साधकರು, ಭಗವದ್ಭಕ್ತರು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು, ಸದ್ಗುರು ಭಕ್ತರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ. ನಾಳೆ ಏಕಾದಶಿ, ಮಾರ್ಗಶೀರ್ಷ ಶುದ್ಧ ಏಕಾದಶಿ ನಾಳೆ. ಬಹಳ ವಿಶೇಷ. ನಾಳೆ ಬುಧವಾರ ಗೀತಾ ಜಯಂತಿ ಕಾರ್ಯಕ್ರಮ. ಭಾರತ ದೇಶದಲ್ಲಿ ಸಹಸ್ರಾರು ಕಡೆ ಗೀತಾ ಜಯಂತಿ ಅನುಷ್ಠಾನ ಮಾಡ್ತಾರೆ. ಆಮೇಲೆ ಹೇಳ್ತೇನೆ. ಇಂದು 2024ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ 10ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು, ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿರುವ ಅಧ್ಯಾಸ ಭಾಷ್ಯ, ಅಧ್ಯಾಸ ಭಾಷ್ಯಕ್ಕೆ ಸಂಸ್ಕೃತದಲ್ಲಿ ಸುಂದರವಾದ ವ್ಯಾಖ್ಯಾ ಸುಗಮ. ಈ ಸುಗಮ ವ್ಯಾಖ್ಯಾನವನ್ನ ಬರೆದಿರುವಂಥ ಮಹಾತ್ಮರು, ತಪಸ್ವಿಗಳು, ಯತಿ ಪುಂಗವರು, ನಿಮ್ಮೆಲ್ಲರ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಇಂದು ಸುಗಮ ಗ್ರಂಥದಿಂದ ಪ್ರಸ್ತಾವನಾ ಭಾಗವನ್ನ ನೋಡೋಣ. ಓಂ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.
ಸುಗಮ ಕನ್ನಡ ಗ್ರಂಥದಲ್ಲಿ 5ನೇ ಪುಟವನ್ನ ನೋಡೋಣ. ಇದಂಚ ಶಾಸ್ತ್ರಂ ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಂ ತತ್ತತ್ ಪ್ರಮಾತೃಭ್ಯೋ ಯಥಾಧಿಕಾರಂ ಬ್ರಹ್ಮಣೋ ಜೀವಾತ್ ಭಿನ್ನತ್ವಂ ಸರ್ವಜ್ಞತ್ವಂ ಸರ್ವಶಕ್ತಿತ್ವಂ ಜಗಜ್ಜನ್ಮಸ್ಥಿತಿಲಯ ಹೇತುತ್ವಂ ತತ್ತತ್ ಫಲಾರ್ಥಿಭಿಃ ಉಪಾಸ್ಯತ್ವಂ ತತ್ತದುಪಾಸನಾ ಅನುರೂಪ ರೂಪ ಗುಣಾದಿ ವಿಶಿಷ್ಟತ್ವಂ ಸರ್ವಕರ್ಮೋಪಾಸನಾ ಫಲಾಧ್ಯಕ್ಷತ್ವಂ ಸರ್ವಭೂತಾಧಿವಾಸತ್ವಂ ಮುಮುಕ್ಷುಜನ ಜಿಜ್ಞಾಸ್ಯತ್ವಂ ಶಾಸ್ತ್ರ ಪ್ರಮಾಣಕತ್ವಂ ಸತ್ಯಜ್ಞಾನಾನಂದಾದಿ ಸ್ವರೂಪತ್ವಂ ಸರ್ವಭೂತಾಂತರಾತ್ಮತ್ವಂ ಸರ್ವಾಂತರ್ಯಾಮಿತ್ವಂ ಸರ್ವಸಾಕ್ಷಿತ್ವಂ ಕೇವಲತ್ವಂ ನಿರ್ಗುಣತ್ವಂ ಇತ್ಯಾದೀನ್ ಅಧ್ಯಾರೋಪಿತ ಧರ್ಮಾನ್ ಚ ಉಪದಿಶತಿ ಶಾಸ್ತ್ರಂ. ಜಗತಶ್ಚ ಪರಮೇಶಿದುಃ ಆತ್ಮಸ್ಥಾಭ್ಯಾಂ ಸ್ವಾತ್ಮನಃ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯಾಭ್ಯಾಂ ನಾಮರೂಪಾಭ್ಯಾಂ ಅವಿದ್ಯಾಕಲ್ಪಿತಾಭ್ಯಾಂ ಮಾಯಾ ಶಬ್ದ ವ್ಯಪದೇಶ್ಯಾಭ್ಯಾಂ ವ್ಯಾಕೃತ ಅವಸ್ಥಾಭಾಗ್ಯಾಂ ಪ್ರತೀತಿಮತ್ವಮುಪದಿಶತಿ. ಚೆನ್ನಾಗಿದೆ. ಇವಾಗ ನಿಧಾನ ಹೇಳ್ತೇನೆ ನೋಡ್ಕೊಳ್ಳಿ. ಇದಂಚ ಶಾಸ್ತ್ರಂ, ಇದಂಚ ವೇದಾಂತ ಶಾಸ್ತ್ರಂ, ಇದಂಚ ವೇದಾಂತ ಪ್ರಸ್ಥಾನತ್ರಯ ಶಾಸ್ತ್ರಂ. ಭಗವದ್ಗೀತೆಯಾಗಲಿ, ಉಪನಿಷತ್ತುಗಳಾಗಲಿ, ಬ್ರಹ್ಮಸೂತ್ರಗಳಾಗಲಿ, ಈ ಶಾಸ್ತ್ರವೋ ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಮ್, ಅಧ್ಯಾರೋಪಿತವಾಗಿರುವ ತನ್ನ ಪ್ರಾಮಾಣ್ಯದ ದಶೆಯಲ್ಲಿ ನಿಜವಾಗಿ ನೋಡಿದರೆ ವೇದಾಂತ ಶಾಸ್ತ್ರವೂ ಕೂಡ ಪರಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ. ಸರ್ವಂ ಬ್ರಹ್ಮೈವ ಎನ್ನುವ ವಾಕ್ಯದಲ್ಲಿ ಸರ್ವ ಶಬ್ದದಿಂದ ಭಗವದ್ಗೀತೆಯನ್ನು, ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಬ್ರಹ್ಮಕ್ಕಿಂತ ಭಿನ್ನ ಯಾವುದೂ ಇಲ್ಲ. ಆದರೂ ಅಧ್ಯಾರೋಪಿತ ಪ್ರಾಮಾಣ್ಯ, ಸದ್ಯಕ್ಕೆ ವೇದಾಂತ ಶಾಸ್ತ್ರವನ್ನು ಪ್ರಮಾಣವುಳ್ಳದ್ದು, ವೇದಾಂತ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನು ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಂಡಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗಿ ಜ್ಞಾತೆ ದ್ವೈತಂ ನ ವಿದ್ಯತೆ, ತತ್ವ ಅರ್ಥವಾಗಿಬಿಟ್ರೆ ದ್ವೈತವೇ ಇಲ್ಲ. ಎಲ್ಲಿವರೆಗೆ ಅದ್ವೈತ ಅರ್ಥವಾಗಿಲ್ಲವೋ ಅಲ್ಲಿವರೆಗೆ ಎಲ್ಲವನ್ನು ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಂಡಿದ್ದೇವೆ. ಅಧ್ಯಾರೋಪಿತ ಇದು ಭೂತ ಕೃದಂತ ರೂಪ, ಸೂಪರ್ ಇಂಪೋಸ್ಡ್. ಯಾವುದು? ಸ್ವಪ್ರಾಮಾಣ್ಯ, ತನಗೆ ಪ್ರಾಮಾಣ್ಯವನ್ನ ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಂಡಿದ್ದೇವಲ್ಲ. ಇಂಥ ದಶಾಯಾಮ್ ಸ್ಥಿತಿಯಲ್ಲಿ ಎಲ್ಲಿಯವರೆಗೆ ಅದ್ವೈತ ತತ್ವ ಅರ್ಥವಾಗಿಲ್ಲವೋ ಅಲ್ಲಿಯವರೆಗೂ ನಾವುಗಳು ವೇದಾಂತ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನ ಕೊಟ್ಟಿದ್ದೇವೆ. ಮುಮುಕ್ಷ ಸಾಧಕರು, ಜಿಜ್ಞಾಸು ಸಾಧಕರು ಇನ್ನೂ ಬ್ರಹ್ಮಜ್ಞಾನವನ್ನು ಹೊಂದದೆ ಇರುವಾಗ ಅವಶ್ಯವಾಗಿ ವೇದಾಂತ ಶಾಸ್ತ್ರವನ್ನ ಶಾಸ್ತ್ರಯೋನಿತ್ವಾತ್ ಅನ್ನುವಂತೆ ಒಪ್ಪಿಕೊಳ್ಬೇಕು. ಒಂದು ತಿಳ್ಕೊಳ್ಳಿ, ವೇದಾಂತ ಶಾಸ್ತ್ರದ ಪ್ರಾಮಾಣ್ಯವೂ ಕೂಡ ಅಧ್ಯಾರೋಪಿತ. ಪರಮಾರ್ಥವಾಗಿ ನೋಡಿದಾಗ ವೇದಾಂತ ಶಾಸ್ತ್ರವೂ ಪ್ರಮಾಣವಲ್ಲ ಎನ್ನುವುದು ಪರಮಾರ್ಥ. ಅದು ಕೊನೆಯ ಹಂತ. ಇದಂಚ ಶಾಸ್ತ್ರಂ, ಈ ವೇದಾಂತ ಶಾಸ್ತ್ರವು ಅಧ್ಯಾರೋಪ ಮಾಡಲ್ಪಟ್ಟಿರುವ ಸ್ವಪ್ರಾಮಾಣ್ಯ ದಶಾಯಾಮ್
ತನ್ನ ಪ್ರಾಮಾಣ್ಯದ ದಶೆಯಲ್ಲಿ, ದಶ ಅಂದ್ರೆ ಆ ಸಮಯದಲ್ಲಿ, ಆ ಕಾಲದಲ್ಲಿ, ಆ ಸ್ಥಿತಿಯಲ್ಲಿ ಒಬ್ಬ ಜಿಜ್ಞಾಸು ಗುರು ಹತ್ರಕ್ಕೆ ಹೋಗ್ತಾನೆ. ಸದ್ಗುರು ಅವನಿಗೆ ಅನೇಕ ಸಾಧನ ಉಪದೇಶ ಮಾಡ್ತಾನೆ. ಎಲ್ಲ ಸಾಧನಗಳನ್ನು ಅನುಷ್ಠಾನ ಮಾಡಿದ್ದಾನೆ. ಶಿಷ್ಯ ಪಕ್ವವಾಗಿದ್ದಾನೆ. ಅಂಥ ಶಿಷ್ಯನಿಗೆ ಗುರುಗಳು ಹೇಳ್ತಪ್ಪ, ನಾನು ನಿನಗೆ ವೇದಾಂತವನ್ನು ಉಪದೇಶ ಮಾಡ್ತೇನೆ. ಹಾಗಾದರೆ ಗುರು ಅಂತ ಸತ್ಯವಾಗಿದ್ದಾನ, ಶಿಷ್ಯ ಅಂತ ಸತ್ಯವಾಗಿದ್ದಾನ, ವೇದಾಂತ ಶಾಸ್ತ್ರ ಪ್ರಾಮಾಣ್ಯವುಳ್ಳದ್ದಾಗಿ ಸತ್ಯವಾಗಿದೆಯಾನಿಲ್ಲ. ನ ನಿರೋಧೋ ನಚೋತ್ಪತ್ತಿ ನ ಬದ್ಧೋ ನಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಇತ್ಯೇಷ ಪರಮಾರ್ಥತ. ಇಂಥ ಪರಮಾರ್ಥ ತತ್ವ ಇನ್ನೂ ಶಿಷ್ಯನಿಗೆ ಅರ್ಥವಾಗಿಲ್ಲ. ಶಿಷ್ಯನು ಜಿಜ್ಞಾಸುವಾಗಿ ಬಂದಿದ್ದಾನೆ. ಅವನಿಗೋಸ್ಕರವಾಗಿ ಗುರುಗಳು ವೇದಾಂತವನ್ನ ಪ್ರಮಾಣ ಎಂದು ಒಪ್ಪಿಕೊಂಡಿದ್ದಾರೆ. ಇದಂಚ ಶಾಸ್ತ್ರಂ, ಈ ವೇದಾಂತ ಶಾಸ್ತ್ರವು ಇದು ಪ್ರಥಮ ವಿಭಕ್ತಿ ಏಕವಚನ. ಕ್ರಿಯಾಪದ ಹುಡುಕಿ ನೋಡೋಣ. ಈ ಶಾಸ್ತ್ರ ಏಕವಚನವಾಯ್ತು. ಇದು ಕ್ರಿಯಾಪದ ಪ್ರಥಮ ಪುರುಷ ಏಕವಚನ ಬರಬೇಕು. ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯ, ಅಧ್ಯಾರೋಪಿತವಾಗಿರುವ ತನ್ನ ಪ್ರಾಮಾಣ್ಯದ ಸ್ಥಿತಿಯಲ್ಲಿ ಸದ್ಯಕ್ಕೆ ಗುರುಗಳು ವೇದಾಂತಗಳನ್ನ ಪ್ರಮಾಣ ಎಂದು ಒಪ್ಪಿಕೊಂಡು ಮಾತಾಡ್ತಾ ಇದ್ದಾರೆ. ಇಂಥ ಸ್ಥಿತಿಯಲ್ಲಿ ತತ್ ಪ್ರಮಾತೃಭ್ಯ ಯಥಾಧಿಕಾರಂ ಬ್ರಹ್ಮಣ ಜೀವಾದ್ ಭಿನ್ನತ್ವಂ ನೋಡಿ ಶುರು ಮಾಡ್ತಾ ಇದ್ದಾರೆ. ಯಾವಾಗ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನ ಅಧ್ಯಾರೋಪ ದೃಷ್ಟಿಯಿಂದ ವೇದಾಂತಗಳು ಒಪ್ಪಿಕೊಂಡಿದ್ದಾರೋ ಅದರಿಂದ ಮುಂದಕ್ಕೆ ಎಲ್ಲವೂ ಅಧ್ಯಾರೋಪಿತ. ನಾನು ಉದಾಹರಣೆ ಕೊಡ್ತೇನೆ. ಒಂದು ನಾಟಕದಲ್ಲಿ ಅಥವಾ ಸಿನಿಮಾದಲ್ಲಿ ಒಬ್ಬನನ್ನ ರಾಮ ಅಂತ ಒಪ್ಕೊಂಡ್ಬಿಟ್ವಿ. ಅಲ್ಲಿ ರಾಮ ನಿಜವಾಗಿ ಇಲ್ಲ. ಒಬ್ಬ ವ್ಯಕ್ತಿಯನ್ನ ರಾಮ ಅಂತ ಒಪ್ಕೊಂಡ್ಬಿಟ್ಟ ಮೇಲೆ ಅವನಿಗೆ ಹೆಂಡತಿ ರಾಮನಿಗೆ, ಅವನ ತಂದೆ, ಅವನ ತಮ್ಮಂದಿರು, ಅವನ ಅತ್ತೆ ಮಾವ, ಅವನ ಭಾವಮೈದ, ಅವನ ಕೋದಂಡ ಎಲ್ಲವೂ ಆಟೋಮೆಟಿಕ್ ಬಂದಿ. ನಿಜವಾಗಿ ನೋಡಿದರೆ ಅವನು ರಾಮನೇ ಅಲ್ಲ. ರಾಮನಲ್ಲ ಅಂತ ನಮಗೆ ಅರ್ಥವಾಗ್ಬಿಟ್ರೆ ಅವನಿಗೆ ಸೀತೆ ಹೆಂಡತಿನೂ ಇಲ್ಲ, ಜನಕ ರಾಜ ಮಾವನೂ ಇಲ್ಲ, ದಶರಥ ತಂದೆಯೂ ಇಲ್ಲ. ಎಲ್ಲಿಯವರೆಗೆ ನಾಟಕವನ್ನ ನೋಡ್ತಾ ಇರ್ತೇನೆಯೋ ಅಲ್ಲಿವರೆಗೂ ಕೂಡ ರಾಮನಿದಾನಿ ಎಂದು ಒಪ್ಪಿಕೊಂಡಾಗ ಅವನಿಗೆ ಎಲ್ಲ ಪರಿವಾರವನ್ನು ಹೇಳ್ತೇವೆ. ಅದೇ ಬಹಳ ಚೆನ್ನಾಗಿದೆ. ಅಧ್ಯಾರೋಪಿತವಾಗಿರುವ ವೇದಾಂತ ಶಾಸ್ತ್ರಕ್ಕೆ ಕೊಟ್ಟಿರುವ ಪ್ರಾಮಾಣ್ಯದ ದಶೆಯಲ್ಲಿ ತತ್ತತ್ ಪ್ರಮಾತೃಭ್ಯ, ಆಯಾ ಪ್ರಮಾತಗಳಿಗೆ ಲಕ್ಷಾಂತರ ಜನ ಪ್ರಮಾತಗಳಿದ್ದಾರೆ. ಪ್ರಮಾತ ಅಂದ್ರೇನು? ಪ್ರಮಿಮೀತೆ ಇತಿ ಪ್ರಮಾತ, ಪ್ರಮಿಮಾತೆ ಇತಿ ಪ್ರಮಾತಾರಃ, ತಿಳಿಯುವಂಥವರು. ಪ್ರಮಾತೃಭ್ಯ, ಆಯಾ ಪ್ರಮಾತಗಳಿಗೆ ಯಥಾಧಿಕಾರಂ, ಅವರವರ ಅಧಿಕಾರಕ್ಕೆ ತಕ್ಕಂತೆ ನೀನ್ ಪೂಜೆಯನ್ನು ಮಾಡು, ನೀನ್ ಉಪಾಸನೆ ಮಾಡು, ನೀನ್ ತಪಸ್ಸನ್ನ ಮಾಡು, ಗುರು ಸೇವೆಯನ್ನು ಮಾಡು. ಅವರವರ ಯೋಗ್ಯತೆಯನ್ನ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಶಾಸ್ತ್ರವು ಎಲ್ಲ ಸಾಧನೆಗಳನ್ನು ಹೇಳ್ತಾ ಇದೆ. ಮುಂದೆ ನೋಡಿ, ಬ್ರಹ್ಮಣ ಜೀವಾದ್ ಭಿನ್ನತ್ವಂ, ಬ್ರಹ್ಮಣ ಷಷ್ಠಿ ಏಕವಚನ, ಜೀವಾದ್ ಭಿನ್ನತ್ವಂ, ಇದು ಜೀವೇಭ್ಯ ಭಿನ್ನತ್ವಂ. ಬ್ರಹ್ಮವು ಜೀವರುಗಳಿಗಿಂತ ಭಿನ್ನವಾಗಿದೆ ಎಂದು ಒಪ್ಕೊಂಡು, ನೀನು ಭಗವಂತನನ್ನು ಧ್ಯಾನ ಮಾಡಪ್ಪ ಅಂತಾರೆ ಗುರುಗಳೇ. ನಾನೇ ಭಗವಂತ ಅಲ್ವೇ? ಹಾಗಾದ್ರೆ ನನ್ನತ್ತಿಗೆ ಯಾಕೆ ಬಂದೆ ನೀನು? ಬ್ರಹ್ಮಜ್ಞಾನವಾಗಿಯೇ ಬಿಟ್ಟಿದೆ. ಬ್ರಹ್ಮಜ್ಞಾನಿಯಾದಂಥ ಶಿಷ್ಯ ಗುರುವಿನ ಬಳಿಗೆ ಬಂದು ಗುರುಗಳಿಗೆ ನಮಸ್ಕಾರವನ್ನ ಮಾಡಿ ಅಧೀಹಿ ಭಗವೋ ಬ್ರಹ್ಮ ಎಂದು ಕೇಳಿಕೊಳ್ಳುವುದಿಲ್ಲ. ಆ ಬ್ರಹ್ಮಜ್ಞಾನಿಯಾಗಿರುವಂಥ ಶಿಷ್ಯನಿಗೆ ನಾನು ಶಿಷ್ಯನಲ್ಲ, ಇವನು ಗುರುವಲ್ಲ, ಮಾಡಬೇಕಾದ ಕರ್ತವ್ಯವಿಲ್ಲ ಎನ್ನುವ ವಿವೇಕ ಉಂಟಾಗಿದೆ.
ಆದರೆ ಅವಿವೇಕ ಉಂಟಾಗದಿರುವಾಗ ಇನ್ನೂ ಇವನು ಅಜ್ಞಾನಿಯಾಗಿದ್ದಾನೆ ಶಿಷ್ಯ. ಅವನಿಗೆ ಹೇಳ್ತಾ ಇದೆ, ಬ್ರಹ್ಮಣ ಪರಬ್ರಹ್ಮವು ಜೀವೇಭ್ಯ ಭಿನ್ನತ್ವಂ, ಜೀವರುಗಳಿಗಿಂತ ಭಿನ್ನವಾಗಿದೆ. ಇದು ಸರಿಯಾ? ಜೀವರಿಗಿಂತ ಬ್ರಹ್ಮ ಬೇರೆಯಾಗಿದೆಯಾ? ಇಲ್ಲ, ಅದು ಪರಮಾರ್ಥ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಃ ಜೀವನ್ ಮುಕ್ತಸ್ತು ತದ್ವಿದ್ವಾನ್. ಅದು ಪರಮಾರ್ಥ ದೃಷ್ಟಿ. ಆ ಪರಮಾರ್ಥ ದೃಷ್ಟಿ ಇನ್ನು ದಕ್ಕದಿರುವಾಗ ಅಧ್ಯಾರೋಪ ದೃಷ್ಟಿಯಲ್ಲಿ ಬ್ರಹ್ಮವನ್ನು ಜೀವರಿಗಿಂತ ಭಿನ್ನವಾಗಿದೆ ಎಂದು ಒಪ್ಪಿಕೊಂಡು ನೀನು ಬೇರೆ, ಬ್ರಹ್ಮ ಬೇರೆ, ನೀನು ಅಲ್ಪಜ್ಞ, ಬ್ರಹ್ಮ ಸರ್ವಜ್ಞ, ನೀನು ಅಲ್ಪಶಕ್ತ, ಬ್ರಹ್ಮವು ಸರ್ವಶಕ್ತ ಎಂದು ಉಪದೇಶ ಮಾಡ್ತಾ ಇದೆ. ಇದು ಶಿಷ್ಯನಿಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಬ್ರಹ್ಮಣ ಜೀವ ಭಿನ್ನತ್ವಂ, ಬ್ರಹ್ಮವನ್ನು ಜೀವರಿಗಿಂತ ಭಿನ್ನವಾಗಿದೆ ಎಂದು ಒಂದು ಪಟ್ಟಿ ಹಾಕ್ತಾ ಹೋಗೋಣ. ಸರ್ವಜ್ಞತ್ವಂ, ಆ ಪರಬ್ರಹ್ಮವು ಸರ್ವಜ್ಞವಾಗಿದೆ, ಅದು ಒಂದು ಅಧ್ಯಾರೋಪ. ಸರ್ವಶಕ್ತಿತ್ವಂ, ಸರ್ವಶಕ್ತಿ ಉಳ್ಳದ್ದಾಗಿದೆ ಪರಬ್ರಹ್ಮ. ಆದ್ದರಿಂದಲೇ ಭಗವತ್ಪಾದ ಶಂಕರಾಚಾರ್ಯರವರು ಪರಬ್ರಹ್ಮವನ್ನ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಎಂದು ಹೇಳುತ್ತಾರೆ. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ. ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವರಿಲ್ಲದ ಜಗದೋಳಿಲ್ಲದ ಅವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ. ಎಲ್ಲರ ಬಾಧಿಪುದೋ. ಕನಸಿದೆಚ್ಚರೆಂಬ ಭೇದವನೇ
ತನಗಿದಿರೊಳು ಕಾಂಬ ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡುವ ನಾನಲ್ಲ ನನ್ನೊಳಿದಿಹ ನೋಡುವ ಪೆರನಿಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ನಿಮಿತ್ತ ಕಾರಣವಾಗಿ ಬೇಕಾದರೆ ಸರ್ವಜ್ಞವಾಗಿರ್ಬೇಕು, ಉಪಾದಾನ ಕಾರಣವಾಗಿರ್ಬೇಕಾದ್ರೆ ಸರ್ವಶಕ್ತಿಯಾಗಿರಬೇಕು. ಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಎನ್ನುವಂತಹದ್ದು ವೇದಾಂತ ಸಂದೇಶ. ಒಂದು ಸೂತ್ರ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್. ಆಮೇಲೆ ನೋಡಿ, ಪಾಠವಾದ್ಮೇಲೆ ಸೂತ್ರ ಮತ್ತೊಮ್ಮೆ ಬರ್ಕೊಂಡ್ಬಿಡಬೇಕಾದ್ರೆ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಪರಂ ಬ್ರಹ್ಮ ನ ಕೇವಲಂ ಜಗತಃ ನಿಮಿತ್ತಂ ಕಾರಣಂ ಕಿಂತು ಪ್ರಕೃತಿಶ್ಚ ಉಪಾದಾನ ಕಾರಣಂಚ. ಶಂಕರ ಭಾಷ್ಯ. ಪರಬ್ರಹ್ಮವು ಈ ಇಡೀ ಜಗತ್ತಿಗೆ ಬರೀ ನಿಮಿತ್ತ ಕಾರಣ ಮಾತ್ರವಲ್ಲ, ಉಪಾದಾನ ಕಾರಣವೂ ಆಗಿದೆ.
ಇದನ್ನೇ ಎರಡನೆಯ ಸೂತ್ರಕ್ಕೆ ಭಾಷ್ಯವನ್ನ ಬರೆಯುವಾಗ ಬರೆದಿದ್ದ ಶಂಕರಾಚಾರ್ಯ. ನ ಯಥೋಕ್ತಸ್ಯ ಜಗತಃ ಯಥೋಕ್ತ ವಿಶೇಷಂ ಈಶ್ವರಂ ಮುಕ್ತ. ಅಲ್ಲಿ ಹಿಂದೆ ಬರಿಬೇಕಾದ್ರೆ ಅನೇಕ ಕರ್ತೃಭೋಕ್ತ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜಗತಃ ಸರ್ವಜ್ಞಂ ಸರ್ವಶಕ್ತಂ ಬ್ರಹ್ಮ ಕಾರಣಂ. ಪರಬ್ರಹ್ಮಕ್ಕೆ ಸರ್ವಜ್ಞ ಸರ್ವಶಕ್ತ ಅಥವಾ ಸರ್ವಶಕ್ತಿ ಎನ್ನುವಂತಹದ್ದು ಅಧ್ಯಾರೋಪಿತ ಧರ್ಮಗಳು. ಯಾಕೆ ಎರಡೂ ಆಗ್ಬೇಕಲ್ಲ? ಈಗ ಕುಂಬಾರ ಬುದ್ಧಿವಂತ, ಆದರೆ ಅವನು ಸರ್ವಶಕ್ತನಲ್ಲ. ಅವನು ಮಣ್ಣನ್ನ ಕೊಟ್ಟರೆ ಬೇಕಾದಂತ ವಿಗ್ರಹವನ್ನು ಮಾಡ್ಕೊಡ್ಬಲ್ಲ. ಆದ್ರೆ ಬಟ್ ಹಿ ಕೆನಾಟ್ ಬಿಕಮ್ ಮಣ್ಣಾಗಲಾರ. ಅಕ್ಷರಾಲಿಗ ತುಂಬಾ ಬುದ್ಧಿವಂತ, ಅವನಿಗೆ ಬಂಗಾರವನ್ನು ಕೊಟ್ರೆ ಯಾವ ವಿಗ್ರಹವನ್ನು ಬೇಕಾದ್ರೂ ಮಾಡ್ಕೊಡ್ತಾನೆ. ಆದರೆ ಹಿ ಕೆನಾಟ್ ಬಿಕಮ್ ಗೋಲ್ಡ್. ಯಾಕೆ? ಅವನ ಸರ್ವಶಕ್ತನಲ್ಲ. ಪರಬ್ರಹ್ಮವಾದರೋ ಎಲ್ಲವನ್ನೂ ತಾನೇ ಸೃಷ್ಟಿ ಮಾಡ್ತಾ ಇದೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ಸೋಕಾಮಯತ ಬಹುಸ್ಯಾಂ ಪ್ರಜಾಯೇತಿ ಸತಪಸ್ತಪ್ತ್ವಾ ಸೋಕಾಮಯತ. ಆ ಪರಮಾತ್ಮನು ಬಯಸಿದನು ಏನಂತ? ಬಹುಸ್ಯಾಂ ಪ್ರಜಾಯೇತಿ, ನಾನೇ ಪ್ರಪಂಚವಾಗೋಣ ಅಂತ ಬಯಸಿದ. ತೈತ್ತರೀಯೋಪನಿಷತ್ತಿನ ಮಂತ್ರ. ಅದನ್ನು ಪಾಠ ಮಾಡುವ ಪೂಜ್ಯ ಸದ್ಗುರುಗಳು ಹೇಳಿ ಇಂಗ್ಲಿಷ್ ಲೆಟ್ ಮೀ ಬಿಕಮ್ 10 years ಇಂಗ್ಲಿಷಿನಲ್ಲಿ. ಸೋಕಾಮಯತ ಬಹುಶ್ಯಾಂ ಪ್ರಜಾಯೇಯ, ನಾನು ಬಹಳವಾಗಿ ಸೃಷ್ಟಿ ಮಾಡೋಣ, ನಾನೇ ಆಗೋಣ ಎಂದು ಯೋಚನೆ ಮಾಡಿ. ಯಾವ ಕುಂಬಾರನು ಕೂಡ ಲೆಟ್ ಮೀ ಬಿಕಮ್ ಎ ಪಾಟ್, ಲೆಟ್ ಮೀ ಬಿಕಮ್ ಎ ಗಣಪತಿ, ಲೆಟ್ ಮೀ ಬಿಕಮ್ ಎ ಲಕ್ಷ್ಮಿ ಅಂತ ಬಯಸುವುದಿಲ್ಲ. ಲೆಟ್ ಮೀ ಕ್ರಿಯೇಟ್ ಗಣಪತಿ ಔಟ್ ಆಫ್ ಮಡ್ ಅಂತ ಹೇಳ್ತಾನೆ. ಸ್ವಾರಸ್ಯ ನೋಡಿ, ಪೂಜ್ಯ ಸದ್ಗುರುಗಳು ಈ ಯಾವುದು ಅಭಿನ್ನ ನಿಮಿತ್ತೋಪಾದಾನ ಕಾರಣದ ಬಗ್ಗೆ ತುಂಬಾ ತಿಳಿಸಿದ್ದಾರೆ. ಅದ್ವೈತ ವೇದಾಂತಗಳೊಬ್ಬರನ್ನ ಬಿಟ್ಟು ಉಳಿದ ಯಾವ ವೇದಾಂತಗಳು ಕೂಡ ಬ್ರಹ್ಮವನ್ನ ಜಗತ್ತಿಗೆ ಉಪಾದಾನ ಕಾರಣ ಎಂದು ಒಪ್ಪಿಕೊಂಡಿಲ್ಲ. ಸಾಂಖ್ಯರು ಪ್ರಧಾನವನ್ನ ಜಗತ್ತಿಗೆ ಉಪಾದಾನ ಕಾರಣ ಅಂತಾರೆ. ತಾರ್ಕಿಕರು ಜಗತ್ತಿಗೆ ಪರಮಾಣುಗಳನ್ನ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಮೀಮಾಂಸಕರು ಈಶ್ವರ ಒಪ್ಕೊಳ್ಳೋದೇ ಇಲ್ಲ. ಒಂದು ವೇಳೆ ಒಪ್ಪಿಕೊಂಡರೂ ಕೂಡ ಈಶ್ವರನನ್ನ ಜಗತ್ತಿಗೆ ನಿಮಿತ್ತ ಕಾರಣ ಅಂತಾರೆ. ಯಾರೊಬ್ಬರೂ ಕೂಡ ಪರಮಾತ್ಮನನ್ನ ಜಗತ್ತಿಗೆ ಭಿನ್ನ ನಿಮಿತ್ತೋಪಾದಾನ ಕಾರಣ ಎಂದು ಒಪ್ಪಿಕೊಂಡಿಲ್ಲ. ಬಹಳ ಸ್ವಾರಸ್ಯ ಇದೆ. ಬ್ರಹ್ಮಣ ಜೀವ ಭಿನ್ನತ್ವಂ ಒಂದು. ಆ ಬ್ರಹ್ಮ ಹೇಗಿದೆ? ಸರ್ವಜ್ಞಂ ಬ್ರಹ್ಮ, ಸರ್ವಜ್ಞಸ್ಯ ಭಾವ ಸರ್ವಜ್ಞತ್ವಂ, ಬ್ರಹ್ಮಣ ಸರ್ವಜ್ಞತ್ವಂ, ಬ್ರಹ್ಮ ಸರ್ವಜ್ಞಂ, ಸರ್ವಶಕ್ತಿತ್ವಂ, ಸರ್ವಾಹ ಶಕ್ತಯಃ ಯಸ್ಯ ಬ್ರಹ್ಮಣ ತದ್ಬ್ರಹ್ಮ ಸರ್ವಶಕ್ತಿ. ನಪುಂಸಕಲಿಂಗ. ಸರ್ವಶಕ್ತಿ ಪುಲ್ಲಿಂಗ, ಸರ್ವಶಕ್ತಂ ನಪುಂಸಕಲಿಂಗ, ಸರ್ವಶಕ್ತ ಪುಲ್ಲಿಂಗ. ಸರ್ವಶಕ್ತಿ ಶಬ್ದ ಎಲ್ಲಾ ಶಕ್ತಿಗಳನ್ನು ಉಳ್ಳದ್ದು ಯಾವುದು? ಬ್ರಹ್ಮ. ಯಾಕೆ? ಅದು ಜಗತ್ತಿಗೆ ಉಪಾದಾನ ಕಾರಣವೂ ಆಗಿರುವುದರಿಂದ. ಅನಂತರ ಜಗಜ್ಜನ್ಮ ಸ್ಥಿತಿ ಲಯ ಹೇತುತ್ವಂ ಕಸ್ಯ ಬ್ರಹ್ಮಣ. ಆ ಬ್ರಹ್ಮಕ್ಕೆ ವೇದಾಂತ ಶಾಸ್ತ್ರವು ಜಗಜ್ಜನ್ಮ, ಜಗತ್ ಸ್ಥಿತಿ, ಜಗಲ್ಲಯ ಹೇತುತ್ವಂ ಅಭ್ಯುಪಗಚ್ಚತಿ. ಆ ಪರಬ್ರಹ್ಮವೇ ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ಜನ್ಮ ಸ್ಥಿತಿ ಲಯಗಳಿಗೆ ಕಾರಣವಾಗಿದೆ. ಇದನ್ನೇ ಭಗವಾನ್ ಸೂತ್ರಕಾರರು
ಓಂ ಜನ್ಮ ಆದ್ಯಸ್ಯ ಯತಃ ಅಂತ ಬರೆದು ಬಿಟ್ಟು ಬಹಳ ಚೆನ್ನಾಗಿ ಓದ್ಬೇಕನ್ರಿ. ಮಾನವರಾಗಿ ಹುಟ್ಟಿ ಮುಮುಕ್ಷ ಸಾಧಕರು ಎಂದು ಬೋರ್ಡ್ ಹಾಕೊಂಡು ನಾವು ಇಂಥ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯವನ್ನ ಓದದೆ ಹೋದರೆ ನಮಗೆ ನಷ್ಟ. ಜನ್ಮಾದ್ಯಸ್ಯ ಯತಃ ಅಸ್ಯ ಜಗತಃ ಜನ್ಮ ಸ್ಥಿತಿ ಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇ ಭವತಿ ತದ್ ಬ್ರಹ್ಮ. ಬ್ರಹ್ಮವನ್ನು ಶಾಸ್ತ್ರವು ಜಗತ್ತಿನ ಜನ್ಮ ಹುಟ್ಟುವಿಕೆ, ಸ್ಥಿತಿ ಇರುವಿಕೆ, ಲಯ ನಾಶವಾಗುವಿಕೆ ಇದಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾ ಇದೆ. ನಿಜವಾಗಿ ನೋಡಿದರೆ ಸೃಷ್ಟಿಯೂ ಇಲ್ಲ, ಸ್ಥಿತಿಯೂ ಇಲ್ಲ, ಲಯವೂ ಇಲ್ಲ, ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿ. ನಾ ಮತ್ತೆ ನಾಟಕ ದೃಷ್ಟಾಂತವನ್ನೇ ಕೊಡ್ತಾ ಇರ್ತೀನಿ. ಗೊತ್ತಾ, ಒಬ್ಬ ಮನುಷ್ಯ ಬಂದಿದ್ದಾನೆ, ದಶರಥ ಅಂತ ಹೆಸರು. ಅವರಿಗೆ ಮದುವೆ ಆಯ್ತು, 3 ಜನ ಪತ್ನಿಯರು, ಮಕ್ಕಳಿರ್ಲಿಲ್ಲ. ಪುತ್ರಗಾಮೇಶ್ ಯಾಗವನ್ ಮಾಡಿದ. 4 ಜನ ಮಕ್ಕಳು ಹುಟ್ಟಿದ್ರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅವರಿಗೆಲ್ಲ ಮದುವೆ ಮಾಡ್ದ. ಇಷ್ಟು ನಡೀತಾ ಇದೆ. ನಾಟಕ ಮುಗಿದ ಮೇಲೆ ದಶರಥ ಆಗಿದ್ದವನು ಯಾರಪ್ಪ ಅನ್ನುವ ಬ್ರಹ್ಮಚಾರಿ. ಇನ್ನು ಅವನಿಗೆ 26 ವರ್ಷ, ಒಳ್ಳೆ ಬುದ್ಧಿವಂತ. ನಾಟಕದಲ್ಲಿ ತಂದೆಯಾದ, ಗಂಡನಾದ, ಅಜ್ಜನಾದ, ಎಲ್ಲೂ ಆಗಿದ್ದಾನೆ, ಏನೂ ಆಗಿಲ್ಲ. ಹೌದಾ? ಅದೇ ಇದೆಲ್ಲವೂ ನಾಟಕ ನಾಟಕ ನಾಟಕ. ಈ ನಾಟಕಕ್ಕೆ ಹೆಸರೇನು? ಅಧ್ಯಾರೋಪ ನಾಟಕ. ಗುರುಗಳು ಮಾತಿದ್ರು ನೋಡಿ, ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಮ್ ಶಾಸ್ತ್ರಕ್ಕೆ ನಾವುಗಳು ಅಧ್ಯಾರೋಪ ದೃಷ್ಟಿಯಿಂದ ಪ್ರಾಮಾಣ್ಯವನ್ನು ಕೊಟ್ಟಿದ್ದೇವೆ. ಆ ಪ್ರಾಮಾಣ್ಯದ ದಶೆಯಲ್ಲಿ ಇಷ್ಟೆಲ್ಲ ಹೇಳ್ತಾ ಇದೆ ಶಾಸ್ತ್ರ. ಸರ್ವಜ್ಞತ್ವಂ, ಸರ್ವಶಕ್ತಿತ್ವಂ, ಜಗಜ್ಜನ್ಮ, ಜಗತ್ ಸ್ಥಿತಿ, ಜಗಲ್ಲಯ ಹೇತುತ್ವಂ. ಆಮೇಲೆ ತತ್ತತ್ ಫಲಾರ್ಥಿಭಿ ಉಪಾಸ್ಯತ್ವಂ. ಯಾರು ಯಾರಿಗೆ ಎಂತೆಂಥ ಫಲಗಳು ಬೇಕಾಗಿವೆಯೋ ಫಲಾರ್ಥಿಭಿ, ಫಲೈಹಿ ಅರ್ಥಿನಃ ಫಲಾರ್ಥಿನಃ. ಫಲಾರ್ಥಿನ್ ಶಬ್ದ ನಕಾರಾಂತಹ ಪುಲ್ಲಿಂಗ, ಫಲಾರ್ಥಿನ್ ಶಬ್ದ ಫಲಾರ್ಥಿ, ಫಲಾರ್ಥಿಯನ್, ಫಲಾರ್ಥಿನೋ, ಫಲಾರ್ಥಿನಃ, ಫಲಾರ್ಥಿನಂ, ಫಲಾರ್ಥಿನೋ, ಫಲಾರ್ಥಿನಃ, ಫಲಾರ್ಥಿನ, ಫಲಾರ್ಥಿಭ್ಯಾಂ, ಫಲಾರ್ಥಿಭಿ. ಇದು ಮಹಾಪ್ರಾಣ. ಅದು ಹೇಳ್ತಾ ಹೇಳ್ತಾ ಫಲ ಬಂದ್ಬಿಡುತ್ತೆ. ಫಲಾರ್ಥಿ, ಫಲಾರ್ಥಿನಂ, ಫಲಾರ್ಥಿನ, ಫಲಾರ್ಥಿನೇ, ಫಲಾರ್ಥಿನಃ, ಫಲಾರ್ಥಿನಃ, ಫಲಾರ್ಥಿನೋ, ಫಲಾರ್ಥಿನಿ. ಇದು ಮಹಾಪ್ರಾಣ. ಏನಲ್ಲ, ಫಲಾರ್ಥಿ ಅಲ್ಲ. ಫಲಾರ್ಥಿ ಅಂದ್ರೆ ಮಾಂಸವನ್ನು ಬಯಸೋನು ಅಂತ ಅರ್ಥ ಬಿಡುತ್ತೆ. ಒಂದು ಫಲ ಮತ್ತೊಂದು ಫಲ. ನನಗೆ ಪಾಠ ಮಾಡುವಾಗ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾರಪ್ಪ ಮಗು, ಇಲ್ಲಿ ಫಲಾರ್ಥಿ ಹಿಂದ್ ಓದ್ಬೇಕೆ ಹೊರತು ರೂಪ ಹೇಳ್ತಾ ಹೇಳ್ತಾ ಏನಾಗ್ಬಿಡುತ್ತೆ, ಫಲಾರ್ಥಿನೇ ಬಂದ್ಬಿಡುತ್ತೆ. ತಪ್ಪು. ಪ್ರಥಮ ವಿಭಕ್ತಿ ಏಕವಚನದಿಂದ ಪ್ರಾರಂಭ ಮಾಡಿಕೊಂಡು ಸಪ್ತಮಿ ವಿಭಕ್ತಿ ಬಹುವಚನದವರೆಗೂ ಮರೆಯದೆ ಫಲ 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 ಅಂತ ಹೇಳ್ಬೇಕು. ಫಲ ಎಂದರೆ ಹಣ್ಣು, ಫಲ ಎಂದರೆ ಮಾಂಸ. ಶ್ರೀರಾಮನಿಗೆ ಹೆಸರು ಪಲಾಶ ಧ್ವಂಸಕ, ಪಲಾಶರನ್ನ ಕೊಲ್ಲುವವನು. ಪಲಾಶ ಅಂದ್ರೇನು? ಫಲಾನಿ ಆಶಾಹ ಯೇಷಾಂತೆ ಫಲಾಶಾಹ ರಾಕ್ಷಸ. ಮಾಂಸವನ್ನ ತಿನ್ನುವಂಥವನು ರಾಕ್ಷಸ. ಅವರನ್ನು ಕೊಲ್ಲುವವನು ಶ್ರೀರಾಮ ಅಂತ ಹೇಳ್ತಾ ಇದ್ರು. ಬಹಳ ಸಂತೋಷ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದ. ತತ್ತತ್ ಫಲಾರ್ಥಿಭಿ, ಫಲಾರ್ಥಿನಃ, ವಿದ್ಯಾರ್ಥಿನಃ, ಭೋಗಾರ್ಥಿನಃ, ಮೋಕ್ಷಾರ್ಥಿನಃ, ಮೋಕ್ಷೇಣ ಅರ್ಥಿನಃ, ಮೋಕ್ಷಾರ್ಥಿನಃ, ವಿದ್ಯಯ ಅರ್ಥಿನಃ, ವಿದ್ಯಾರ್ಥಿನಃ, ಗೃಹೇಣ ಅರ್ಥಿನಃ,
ಗೃಹಾರ್ಥಿನಃ, ಪತ್ನಿಯ ಅರ್ಥಿನಃ, ಪತ್ಯರ್ಥಿನಃ. ಇದಕ್ಕೆ ತೃತೀಯ ವಿಭಕ್ತಿ ಬರಬೇಕು. ತತ್ತತ್ ಫಲಾರ್ಥಿಭಿ, ಜೀವರು ಇದ್ದಾರೆ, ಅವಿದ್ಯಾ ಇದೆ, ಕಾಮಗಳಿವೆ. ಅವರ ಮನಸ್ಸಿನಲ್ಲಿ ನಾನು ಹೆಣ್ಣನ್ನು ಹೊಂದಬೇಕು, ನನಗೆ ಮಕ್ಕಳು ಬೇಕು, ನನಗೆ ಮರುಮಕ್ಕಳು ಬೇಕು, ನನಗೆ ರಾಜ್ಯ ಬೇಕು, ಅಧಿಕಾರ ಬೇಕು ಅಂತ ಹೇಳಿ ನಾನಾ ರೀತಿಯಾದ ಫಲಗಳನ್ನ ಬಯಸುವಂಥವರಿಗೆ ಶಾಸ್ತ್ರ ಹೇಳ್ತಾ ಇದೆ, ನೀವುಗಳು ದೇವರ ಪೂಜೆಯನ್ನ ಮಾಡಿ, ನೀವುಗಳು ಹೋಮ ಹವನವನ್ನ ಮಾಡಿ, ನೀವುಗಳು ಇಂಥ ಬ್ರಹ್ಮವನ್ನ ಉಪಾಸನೆ ಮಾಡಿ ಅಂತ ಹೇಳ್ತಾ ಇದೆ. ಎಲ್ಲ ದೇವತಾ ರೂಪಗಳಿಂದಲೂ ತೋರುತ್ತಿರುವಂತ ಪರಬ್ರಹ್ಮವನ್ನೇ. ಪರಬ್ರಹ್ಮಕ್ಕೆ ಉಪಾಸ್ಯತ್ವಂ, ಉಪಾಸ್ಯತೆ ಇತಿ ಉಪಾಸ್ಯಂ, ಉಪಾಸ್ಯಸ್ಯ ಭಾವಃ ಉಪಾಸ್ಯತ್ವಂ. ಎಲ್ಲ ಫಲಾರ್ಥಿಗಳಿಂದ ಬ್ರಹ್ಮವು ಉಪಾಸ್ಯವಾಗಿದೆ, ಉಪಾಸನೆ ಮಾಡಲ್ಪಡತಕ್ಕ ತತ್ವವಾಗಿದೆ ಎಂದು ಶಾಸ್ತ್ರ ಹೇಳ್ತಾ ಇದೆ. ನಿಜವಾಗಿ ನೋಡಿದರೆ ಉಪಾಸನೆಯೂ ಸುಳ್ಳು, ಉಪಾಸಕರು ಬ್ರಹ್ಮಕ್ಕಿಂತ ಭಿನ್ನವಾಗಿಲ್ಲ. ಬ್ರಹ್ಮವಂತೂ ಉಪಾಸ್ಯ ತತ್ವ ಅಲ್ವೇ ಅಲ್ಲ. ಅದು ಇವಾಗ ಗೊತ್ತಾಗುವುದಿಲ್ಲ, ಕೊನೆ ಗೊತ್ತಾಗುತ್ತೆ. ಯಾವಾಗಲೂ ಮನುಷ್ಯನಿಗೆ ಚಟ್ಟ ಮೇಲೆ ಬುದ್ಧಿ ಬಂತು ಅಂತಾಗುತ್ತೆ, ಅಲ್ಲಿವರೆಗೆ ಬುದ್ಧಿ ಬರೋದಿಲ್ಲ. ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಪೂಜ್ಯರಾದ ಸದ್ಗುರುಗಳು. ಒಬ್ಬ ಗೃಹಸ್ಥ ಇದ್ದಾನೆ, ಅವನು ಇವಾಗ 85 ವರ್ಷ ವಯಸ್ಸು, 85-90. ಜೀವನದಲ್ಲಿ ಎಲ್ಲವನ್ನು ನೋಡಿ, ಸಿನಿಮಾ ನೋಡಿದ, ಕಣ್ ಕಳ್ಕೊಂಡ, ಮದುವೆ ಆದ್ಮೇಲೆ ಹೆಂಡತಿನ ಪ್ರೀತಿ ಮಾಡಿ ಹೆಂಡತಿ ಹತ್ರ ಬಯಸ್ಕೊತಾ ಇದ್ದ, ಮಕ್ಕಳು ಹುಟ್ಟಿಸಿದ್ದಾನೆ, ಮಕ್ಳು ಯಾರು ನೋಡ್ಕೊತಾರೆ, ಅನುಭವ ಆಗಿದೆ. ಅವನು ಹೇಳ್ತಾನೆ ಮಕ್ಕಳಿಗೆ, ಅಪ್ಪ ನೀವು ಓದಿ ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ಬೇಡಿ, ಆದಷ್ಟು ಬ್ರಹ್ಮಚರ್ಯವನ್ನು ಕಾಪಾಡ್ಕೊಂಬನ್ನಿ, ಸಿನಿಮಾಕ್ ಹೋಗ್ಬೇಡಿ, ಮೊಬೈಲ್ ನೋಡ್ಬೇಡಿ. ಎಷ್ಟು ಉಪದೇಶ ಮಾಡಿದ್ರು ಕೇಳಲ್ಲ. ಅವರಿಗೆ ಬುದ್ಧಿ ಅವರೇ. ಈ ಚಿಕ್ಕ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ, ನೋಡ್ಬೇಡ ಕಣೋ ಹೂ ಅಂತಾರೆ, ಪುನಃ ನೋಡ್ತಾರೆ. ಮೊಬೈಲ್ ನೋಡಿ 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 ಅವರಿಗೆ 10, 11, 12 ವರ್ಷವಾಯ್ತು ಅಂತ ಕಣ್ಣು ಮಂಜಾಗ್ತಾ ಇದೆ, ಅಕ್ಷರ ಕಾಣಿಸ್ತಾ ಇಲ್ಲ. ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಮೊಬೈಲ್ ನೋಡಿದ್ದರಿಂದ ಪವರ್ ಜಾಸ್ತಿ ಆಗಿದೆ ಏನ್ಬಿಟ್ರು. ಆಮೇಲೆ ಅವ್ರು ನೋಡಕ್ ಹೋಗಿ ಬುದ್ಧಿ ಬಂತು. ಅದೇ ರೀತಿಯಲ್ಲಿ ಉಪಾಸಕರು ಫಲಾರ್ಥಿಗಳಾಗಿ ಬ್ರಹ್ಮವನ್ನ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಜ್ಞಾನಿ ಆದರೆ ಉಪಾಸ್ಯವೂ ಇಲ್ಲ, ಉಪಾಸಕರೂ ಇಲ್ಲ. ಯಾವುದು ಇದು ಎಂದು ಉಪಾಸನೆ ಮಾಡಲ್ಪಡುತ್ತದೆಯೋ ಅದು ಬ್ರಹ್ಮವಲ್ಲ. ಕೇನೋಪನಿಷತ್ ಹೇಳ್ತಾ ಇದೆ ನಮಗೆ ಏನಂತ, ಯಚ್ಚಕ್ಷುಷಾ ನ ಪಶ್ಯತಿ ಯೇನ ಚಕ್ಷುಗುಂಷಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾ ನ ಮನುತೆ ಏನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಯಾವುದು ಇದು ಎಂದು ಉಪಾಸನೆ ಮಾಡಲ್ಪಡುತ್ತದೆಯೋ ಅದು ಪರಬ್ರಹ್ಮವಲ್ಲ ಅಂತ ಹೇಳ್ತಾ ಇದೆ. ಆದರೆ ಶಾಸ್ತ್ರವೇ ಅಧ್ಯಾರೋಪ ದೃಷ್ಟಿಯಿಂದ ಜಿಜ್ಞಾಸು ಜನಗಳಿಗೋಸ್ಕರವಾಗಿ ತತ್ತತ್ ಫಲಾರ್ಥಿಭಿ ಉಪಾಸ್ಯತ್ವಂ, ಆಯಾ ಭಿನ್ನವಾದಂಥ ಫಲಗಳನ್ನ ಬಯಸುವವರಿಂದ ಬ್ರಹ್ಮವು ಉಪಾಸನೆ ಮಾಡಲ್ಪಡತಕ್ಕ ವಸ್ತು ಎಂದು ಶಾಸ್ತ್ರವೇ ಅಧ್ಯಾರೋಪ ಮಾಡಿ ಹೇಳ್ತಾ ಇದೆ. ಅನಂತರ ತತ್ತದುಪಾಸನಾನುರೂಪ ರೂಪ ಗುಣಾದಿ ವಿಶಿಷ್ಟತ್ವಂ. ಎಷ್ಟು ಚೆನ್ನಾಗಿದೆ. ಶಾಸ್ತ್ರವು ಬ್ರಹ್ಮದಲ್ಲಿ ಉಪಾಸ್ಯತ್ವವನ್ನು ಹೇಳಿದ ಮೇಲೆ ಆ ಬ್ರಹ್ಮಕ್ಕೆ ಉಪಾಸನೆಗೆ ಅನುರೂಪವಾಗಿರುವ ನಾಮರೂಪ ಗುಣಗಳನ್ನು ಹೇಳುತ್ತೆ. ರಾಮಚಂದ್ರ ಸತ್ಯ ಧರ್ಮ ಸ್ವರೂಪನಾಗಿದ್ದಾನೆ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ದಾನೆ. ಲಕ್ಷ್ಮೀ ನರಸಿಂಹಸ್ವಾಮಿಯು ನರ ಸಿಂಹ ರೂಪದಿಂದ ಅವತಾರವನ್ನು ಮಾಡಿ ಹಿರಣ್ಯ ಕಶ್ಯಪನನ್ನ ಸಂಹಾರ, ಎಲ್ಲವೂ ನಾಟಕ ನಾಟಕ ನಾಟಕ. ತತ್ತದುಪಾಸನಾನುರೂಪ, ಆಯಾ ಉಪಾಸನೆಗೆ
ಅನುರೂಪವಾಗಿರುವ ರೂಪ ಗುಣ ಧರ್ಮಗಳನ್ನ ಬ್ರಹ್ಮವು ಉಳ್ಳದ್ದಾಗಿದೆ. ಸತ್ಯನಾರಾಯಣ ಸ್ವಾಮಿಗೆ ಹೆಸರು ಕಲ್ಪವೃಕ್ಷ, ಕಾಮಧೇನು ಅಂತ ಎಲ್ಲವನ್ನು ಶಾಸ್ತ್ರ. ನಿಜವಾಗಿ ನೋಡಿದರೆ ಪರಬ್ರಹ್ಮವನ್ನ ಬಿಟ್ಟು ಪರಬ್ರಹ್ಮಕ್ಕಿಂತ ಭಿನ್ನವಾಗಿ ರಾಮನಾಗಲಿ, ಕೃಷ್ಣನಾಗಲಿ, ಲಕ್ಷ್ಮೀ ನರಸಿಂಹನಾಗಲಿ, ಸತ್ಯನಾರಾಯಣ ಸ್ವಾಮಿಯಾಗಲಿ ಯಾವುದೂ ಇಲ್ಲ. ಹೌದಾ? ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಬ್ಬ ಚಿತ್ರಕಾರ ಬಂದಿದ್ದಾನೆ. ಅವನು ಚಿತ್ರ ಬರೆಯುವುದರಲ್ಲಿ ಎಕ್ಸ್ಪರ್ಟು. ನಾವ್ ಹೇಳ್ತೀವಿ, ನಮಗೆ ರಾಮನ್ ಚಿತ್ರ ಬರ್ಕೊಡಪ್ಪ. ರಾಮ ಅಂದ ಕೂಡಲೇ ಅದು ಮನಸ್ಸು ಬರುವಂತಹದ್ದೇನು? ಕೋದಂಡ ಪಾಣಿ ಸ್ವಕ್ಷ ಚಿತ್ರ ಬರ್ಕೊಟ್ಟ. ನಮ್ಗೆ ಕೃಷ್ಣನ್ ಚಿತ್ರ ಬರ್ಕೊಡಪ್ಪ. ಕೃಷ್ಣನ್ ಚಿತ್ರ ಬರ್ಕೊಡೋದ್ ಕೂಡಲೇ ಅವನು ಕೃಷ್ಣನ ಕೈಗೆ ಮುರಳಿ ಕೊಡ್ತಾನೆ. ಕೊಳದು ಇಟ್ಕೊಂಡು ಕೃಷ್ಣ ಬರ್ತಾ ಇದ್ದಾನೆ. ನಮಗೆ ನರಸಿಂಹಸ್ವಾಮಿ ಚಿತ್ರ ಬರ್ಕೊಡಪ್ಪ ಅಂದ್ರೆ ಅವನು ಅರ್ಧ ಸಿಂಹ ಅರ್ಧ ಮನುಷ್ಯನ ರೂಪದೇ ಬರ್ಕೊಡ್ತಾನೆ. ಯಾಕೆ? ನಾಮರೂಪ ಕೊಡ್ತಾ ಇದ್ದೀವಿ. ನಿಜವಾಗಿ ನೋಡಿದರೆ ಆ ಚಿತ್ರದಲ್ಲಿ ರಾಮನಿದ್ದಾನ, ರಾಮನಿಗೆ ಕೈಗಳಿದೆಯಾ ಚಿತ್ರದಲ್ಲಿ? ಆ ಕೈಗಳಲ್ಲಿ ಕೋದಂಡವಿದೆಯಾ? ಕೃಷ್ಣನಿಗೆ ಕೊಳದಿದೆಯಾ? ಯಾವುದಿದೆ? ಎಲ್ಲವೂ ಚಿತ್ರ, ಅಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಬ್ರಹ್ಮೈವೇದಂ ವಿಶ್ವಂ, ಎಲ್ಲವೂ ಬ್ರಹ್ಮ. ಆದರೆ ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಮ್ ಎಷ್ಟೇ ವೇದಾಂತ ಶಾಸ್ತ್ರಕ್ಕೆ ಪ್ರಾಮಾಣ್ಯವನ್ನು ಒಪ್ಕೊಂಡಿದ್ದೇವೆ ಅಧ್ಯಾರೋಪ ದೃಷ್ಟಿಯಿಂದ. ಆಗ ಶಾಸ್ತ್ರ ಇದನ್ನೆಲ್ಲ ಹೇಳ್ತಾ ಇದೆ. ತತ್ತದುಪಾಸನಾನುರೂಪ, ಆಯಾ ಉಪಾಸನೆಗೆ ಅನುಗುಣವಾಗಿರುವಂತ ರೂಪ ಗುಣ ಮುಂತಾದ ವಿಶೇಷಗಳನ್ನ ಉಳ್ಳದ್ದಾಗಿರುವಂತೆ ಶೃಂಗೇರಿ ಶಾರದಾಂಬ, ದುರ್ಗಾದೇವಿ, ಚಾಮುಂಡಾದೇವಿ, ಅನಂತರ ಬೇರೆ ಕಾಳಿದೇವಿ, ಒಬ್ಬೊಬ್ಬ ದೇವತೆಗೂ ಒಂದೊಂದು ರೂಪ ಕೊಡ್ತೇವೆ. ಕೆಲವು ದೇವತೆಯರಿಗೆ 4 ಕೈ, ಕೆಲವು ದೇವತೆಗಳಿಗೆ 2 ಕೈ, ಕೆಲವು ದೇವತೆಗಳಿಗೆ 8 ಕೈ, ಕೆಲವು ದೇವತೆ 1000 ಕೈ. ಇದರ ಕೊಟ್ಟೋರು ಯಾರು? ನಾವೇ. ಯಾಕೆ? ಅಧ್ಯಾರೋಪ ದೃಷ್ಟಿಯಿಂದ. ಅರ್ಥ ಆಗ್ತಾ ಇದೆ ಅನ್ಕೊಳ್ಳಿ. ತತ್ತದುಪಾಸನಾನುರೂಪ, ಆಯಾ ಉಪಾಸನೆಗಳಿಗೆ ಅನುರೂಪವಾಗಿರುವಂತ ರೂಪ ಗುಣ. ಇಲ್ಲಿ ನಾಮವನ್ನು ಸೇರಿಸ್ಕೊಳ್ಳಿ. ನಾಮ ರೂಪ ಗುಣ ಧರ್ಮ ಮುಂತಾದದ್ದರಿಂದ ಆಯಾ ದೇವತೆ ಕೂಡಿಕೊಂಡಿದೆ. ಅಧ್ಯಾರೋಪ. ಸರ್ವ ಕರ್ಮೋಪಾಸನಾ ಫಲಾಧ್ಯಕ್ಷತ್ವಂ, ಪರಬ್ರಹ್ಮವನ್ನ ವೇದಾಂತದಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸರ್ವ ಕರ್ಮೋಪಾಸನ ಫಲಾಧ್ಯಕ್ಷತ್ವಂ, ಎಲ್ಲ ಕರ್ಮಗಳ ಮತ್ತು ಉಪಾಸನೆಗಳ ಫಲಗಳಿಗೆ ಪರಬ್ರಹ್ಮವು ಅಧ್ಯಕ್ಷವಾಗಿದೆ ಎಂದು. ನಿಜವಾಗಿ ಕರ್ಮಗಳು ಉಂಟ, ಉಪಾಸನೆಗಳು ಉಂಟ, ಅವುಗಳಿಗೆ ಫಲವಿದೆಯಾ? ಆ ಫಲಕ್ಕೆ ಬ್ರಹ್ಮವು ನಿಜವಾಗಿ ಅಧ್ಯಕ್ಷವಾಗಿದೆಯಾ? ಇಲ್ಲ. ನಿಜವಾಗಿ ಏನಾಗಿದೆ? ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಅರ್ಥ ಮಾಡ್ಕೊಳ್ಳಿ. ಈ ಶ್ಲೋಕಕ್ಕೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸ್ವಗತಾಗರ್ಥ ಹೇಳಿದ್ದಾರೆ. ಭಗವದ್ಗೀತಾ ಶಾಂಕರ ಭಾಷ್ಯವನ್ನ ನೋಡಿ ಚೆನ್ನಾಗಿದೆ. ನಾವು ಮುಮುಕ್ಷ ಸಾಧಕರಾಗಿ ಜಿಜ್ಞಾಸು ಸಾಧಕರಾಗಿ ಇಂಥ ವಿಚಾರವನ್ನು ಕೇಳಬೇಕು, ಮನನ ಮಾಡಬೇಕು. ಬ್ರಹ್ಮಜ್ಞಾನ ನಿಶ್ಚಯವನ್ನು ಮಾಡಿಕೊಂಡಾಗ ಎಲ್ಲವೂ ಬ್ರಹ್ಮವೇ.
ಬ್ರಹ್ಮಜ್ಞಾನಿಗೆ ಬ್ರಹ್ಮವಲ್ಲದ್ದು ಯಾವುದೊಂದೂ ಇಲ್ಲ. ಕರ್ಮಗಳ ಮತ್ತು ಉಪಾಸನೆಗಳ ಫಲಗಳಿಗೆ ಬ್ರಹ್ಮವು ಅಧ್ಯಕ್ಷವಾಗಿದೆ. ಇದೊಂದು ಅಧ್ಯಾರೋಪ. ಸರ್ವಭೂತಾಧಿವಾಸತ್ವಂ, ಎಲ್ಲಾ ಭೂತಗಳ ಒಳಗಡೆಯಲ್ಲಿ ಪರಬ್ರಹ್ಮವಾಸವಾಗಿದೆ. ನಿಜವಾ? ಪರಬ್ರಹ್ಮವನ್ನ ಬಿಟ್ಟು ಬೇರೆ ಪ್ರಾಣಿಗಳು ಅಂತಿದ್ದಾರಯ್ಯ. ಆ ಪ್ರಾಣಿಗಳ ಹೃದಯದಲ್ಲಿ ಬ್ರಹ್ಮವು ನಿಜವಾಗಿ ವಾಸ ಮಾಡ್ತಾ ಇದೆಯಾ? ಎಲ್ಲವೂ ಅಧ್ಯಾರೋಪ. ಮುಮುಕ್ಷ ಜನ ಜಿಜ್ಞಾಸ್ಯತ್ವಂ, ಯಾರು ಕರ್ಮ ಉಪಾಸನಾ ಮಾರ್ಗದಿಂದ ಮೇಲಕ್ಕೆ ಬಂದಿದ್ದಾರೆಯೋ, ಯಾರು ಮುಮುಕ್ಷುಗಳಾಗಿದ್ದಾರೆಯೋ. ಮುಮುಕ್ಷು ಅಂದೇನು? ಮೋಕ್ತುಮಿಚ್ಛವ, ನಮಗೆ ಈ ಕರ್ಮೋಪಾಸನೆಗಳು ಸಾಕೋ, ಅವುಗಳಿಂದ ಸಿಕ್ಕುವಂತ ಪಿತೃಲೋಕ, ಸ್ವರ್ಗಲೋಕ, ಕೈಲಾಸಲೋಕ, ವೈಕುಂಠ ಲೋಕ, ಬ್ರಹ್ಮಲೋಕ, ಸತ್ಯಲೋಕ ಎಲ್ಲವೂ ಅನಿತ್ಯ, ನಮಗೆ ಬೇಡ. ಆ ಬ್ರಹ್ಮಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾರೆ. ಅವರಿಗೆ ಹೆಸರು ಮುಮುಕ್ಷಮಃ. ಸುಲಭ ಅಲ್ಲ. ಕೋಟಿಗೊಬ್ಬ ಮುಮುಕ್ಷು. ಗಡ್ಡ ಬಿಟ್ಟವರೆಲ್ಲ ಮುಮುಕ್ಷುಗಳಲ್ಲ, ಕೆಂಪಟ್ಟೆ ಹಾಕೊಂಡರೆಲ್ಲ ಮುಮುಕ್ಷುಗಳಲ್ಲ. ಮುಮುಕ್ಷುಗಳಿಗೆ ವೈರಾಗ್ಯ ತೀವ್ರವಾಗಿರ್ಬೇಕು. ಮುಮುಕ್ಷು ಜನ, ಇಂಥ ಮುಮುಕ್ಷು ಜನ ಮಾಡ್ಬೇಕಾದ್ದೇನು? ಅಥಾತೋ ಬ್ರಹ್ಮ ಜಿಜ್ಞಾಸ. ನೋಡಿ, ಬ್ರಹ್ಮವು ಜಿಜ್ಞಾಸ್ಯ, ಮುಮುಕ್ಷು ಜನಗಳು ಜಿಜ್ಞಾಸುಗಳು. ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಶಾಸ್ತ್ರ ವೇದಾಂತ ಶಾಸ್ತ್ರ ಮೂರನ್ನು ಒಪ್ಕೊಂಡಿದ್ದಾರೆ. ಯಾವ ದೃಷ್ಟಿಯಿಂದ? ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಂ. ಮುಮುಕ್ಷು ಜನಗಳಿಂದ ಬ್ರಹ್ಮವು ಜಿಜ್ಞಾಸ್ಯವಾಗಿದೆ. ಜಿಜ್ಞಾಸಿತಂ ಯೋಗ್ಯಂ ಜಿಜ್ಞಾಸ್ಯಂ. ತಸ್ಯ ಜಿಜ್ಞಾಸ್ಯಸ್ಯ ಜಿಜ್ಞಾಸ್ಯಸ್ಯ ಭಾವಃ ಜಿಜ್ಞಾಸ್ಯತ್ವಂ. ಜಿಜ್ಞಾಸುತ್ವಂ ಬೇರೆ, ಜಿಜ್ಞಾಸಾತ್ವಂ ಬೇರೆ, ಜಿಜ್ಞಾಸ್ಯತ್ವಮೇ ಬೇರೆ. ಮುಮುಕ್ಷು ಜನಗಳಿಂದ ವಿಚಾರ ಮಾಡಲ್ಪಡಬೇಕಾಗಿರುವ ತತ್ವ ಯಾವುದು? ಬ್ರಹ್ಮ. ಅಂತಹ ಬ್ರಹ್ಮಕ್ಕೆ ಹೆಸರಾಯಿತು ಜಿಜ್ಞಾಸ್ಯಂ ಬ್ರಹ್ಮ. ಜಿಜ್ಞಾಸ್ಯಸ್ಯ ಭಾವಃ ಜಿಜ್ಞಾಸ್ಯತ್ವಂ. ಮುಮುಕ್ಷು ಜನಗಳಿಂದ ಬ್ರಹ್ಮವು ಜಿಜ್ಞಾಸೆ ಮಾಡಲ್ಪಡತಕ್ಕ ವಸ್ತುವಾಗಿದೆ. ಸರ್ವಭೂತಾಂತರಾತ್ಮತ್ವಂ. ಬ್ರಹ್ಮವು ಸರ್ವಭೂತ ಅಂತರಾತ್ಮರಾಗಿದ್ದು ಒಂದು ಕಲ್ಪನೆ. ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಹೇಳ್ತೀವಿ. ನಿಜವಾಗಿ ಪರಮಾತ್ಮನು ಹೃದಯದಲ್ಲಿ ವಾಸವಾಗಿದ್ದಾನ. ಎಲ್ಲಿದ್ದಾರೆ ಮಹಾರಾಜರು? ಅರಮನೆಯಲ್ಲಿದ್ದಾರೆ. ಎಲ್ಲಿದ್ದಾರೆ? ದರ್ಬಾರ್ ಹಾಲ್ನಲ್ಲಿದ್ದಾರೆ. ಹೋಗ್ಬಹುದು, ನೋಡ್ಬೋದು, ಫೋಟೋ ಹಿಡ್ಕೊಂಡ್ ಬರ್ಬೋದು. ಬ್ರಹ್ಮವನ್ನ ಸರ್ವಭೂತಾದಿವಾಸ ಅಂತ ಹೇಳುವಾಗ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಂದ ಭಗವಂತ. ಇದೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಶಾಸ್ತ್ರವು ಉಪದೇಶ ಮಾಡುತ್ತಿರುವ ವಿಚಾರವೇ ಹೊರತು ಯಾವುದೂ ಪರಮಾರ್ಥವಲ್ಲ. ಶ್ರೀರಾಮಚಂದ್ರ ಸರ್ವಭೂತ ಅಂತರಾತ್ಮತ್ವ, ಎಲ್ಲಾ ಭೂತಗಳ ಒಳಗಡೆಯಲ್ಲಿ ಆತ್ಮನಿದ್ದಾನೆ ಎನ್ನುವಂತಹದ್ದು ಇದು ಅಧ್ಯಾರೋಪ. ಅನಂತರ ಸರ್ವಾಂತರ್ಯಾಮಿತ್ವಂ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಇದೆ. ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದಾನೆ. ಎಲ್ಲ ಪ್ರಾಣಿಗಳ ಒಳಗಡೆಯಲ್ಲಿ ಸೇರಿಕೊಂಡು ಎಲ್ಲ ಪ್ರಾಣಿಗಳನ್ನು ಒಳಗಡೆಗೆ ಸೆಳೆಯುತ್ತಿದ್ದಾನೆ ಅಂತ ಹೇಳ್ತಾರೆ. ಇದು ಕೂಡ ಅಧ್ಯಾರೋಪ ದೃಷ್ಟಿಯ ಮಾತೇ ಹೊರತು ಪರಮಾರ್ಥವಲ್ಲ. ಸರ್ವಾಂತರ್ಯಾಮಿತ್ವಮಪಿ ಅಧ್ಯಾರೋಪ ದೃಷ್ಟಿಯ. ಆಮೇಲೆ ಸರ್ವಸಾಕ್ಷಿತ್ವಂ. ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ. ಇದೊಂದು ಒಳ್ಳೆ ಕಾನ್ಸೆಪ್ಟ್. ಅದ್ವೈತ ವೇದಾಂತ ದರ್ಶನದಲ್ಲಿ
ಪರಬ್ರಹ್ಮವನ್ನು ವಿಟ್ನೆಸಿಂಗ್ ಕಾನ್ಶಿಯಸ್ನೆಸ್ ಚೇಂಜಸ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೇವೆ. ಇದು ಸರಿಯಾ? ಅಲ್ಲ, ಇದು ಅಧ್ಯಾನ. ನೋಡಿ, ಸರ್ವ ಸಾಕ್ಷಿ ಎನ್ಬೇಕಾದ್ರೆ ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನೆ ಆತ್ಮನು. ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋ, ವಾಚೋಹ ವಾಚಂ, ಪ್ರಾಣಸ್ಯ ಪ್ರಾಣಃ, ಚಕ್ಷುಷಶ್ಚಕ್ಷುಃ, ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾ ಲೋಕಾದಮೃತಾ ಭವಂತಿ. ಅಧ್ಯಾರೋಪ. ಆತ್ಮರನ್ನ ಕಣ್ಣಿಗೆ ಕಣ್ಣಾಗಿದ್ದಾನೆ ಅಂತಾರೆ. ಕಣ್ಣಿಗೆ ಕಣ್ಣುಂಟ, ಕಿವಿಗೆ ಕಿವಿಯಾಗಿದ್ದಾನೆ, ಮೂಗಿಗೆ ಮೂಗಾಗಿದ್ದಾನೆ, ಕೈಗಳಿಗೆ ಕೈಯಾಗಿದ್ದಾನೆ, ಹೊಟ್ಟೆಗೆ ಹೊಟ್ಟೆಯಾಗಿದ್ದಾನೆ, ಮನಸ್ಸಿಗೆ ಮನಸ್ಸಾಗಿದ್ದಾನೆ, ಪ್ರಾಣಕ್ಕೆ ಪ್ರಾಣವಾಗಿ ಸಾಕ್ಷಿಯಾಗಿದ್ದಾನೆ. ಈ ಸಾಕ್ಷಿಯ ಕಲ್ಪನೆ ಅದ್ಭುತವಾಗಿದೆ. ಉಪನಿಷತ್ತುಗಳಲ್ಲಿ ಎಲ್ಲ ಕಡೆಗಳಲ್ಲಿಯೂ ಆತ್ಮನನ್ನ ಸಾಕ್ಷಿ ಸಾಕ್ಷಿ ಅಂತ ಹೇಳ್ತಾರೆ. ಗುರು ಹೇಳ್ತಾ ಇದ್ದಾರೆ, ಸರ್ವ ಸಾಕ್ಷಿತ್ವಮಪಿ ಅಧ್ಯಾರೋಪಿತಮೇವ. ಯಾಕೆಂದ್ರೆ ಸರ್ವ ಎಲ್ಲವೂ ಅಂತೊಂದಿದೆ, ಬ್ರಹ್ಮಕ್ಕಿಂತ ಭಿನ್ನವಾಗಿ ಎಲ್ಲವೂ ಅಂತಿದೆಯಾ? ಇಲ್ಲ. ಅದು ಸಾಕ್ಷಿಯಾಗಿದ್ದಾನೆ ಅಂದ್ರೇನು? ನಮ್ಮ ದೇಹದಲ್ಲಿ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತಿ ಅಂತ ಹೇಳ್ತಾ ಇದೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ ಅನ್ಯ ಅಪಿಚಾಕಶೀತಿ. ನಮ್ಮ ದೇಹದ ಒಳಗಡೆಯಲ್ಲಿ ಇಬ್ಬರು ಆತ್ಮರಿದ್ದಾರೆ. ಒಬ್ಬ ಸಂಸಾರಿಯಾದ ಜೀವಾತ್ಮ, ಇನ್ನೊಬ್ಬ ಸಾಕ್ಷಿಯಾದ ಪರಮಾತ್ಮ. ಇದು ದಿಟ್ವಾ? ಲಿಟ್ರಲ್ ನಾವು ತಗೊಂಡ್ಬಿಟ್ರೆ ತಪ್ಪರ್ಥವಾಗುತ್ತೆ. ಸರ್ವ ಸಾಕ್ಷಿತ್ವ ಎನ್ನುವಂತಹದ್ದು ಅಧ್ಯಾರೋಪ ದೃಷ್ಟಿ. ಆಮೇಲೆ ಕೇವಲತ್ವಂ, ಸಾಕ್ಷಿ ಚೇತ ಕೇವಲ. ಆತ್ಮನು ತಾನೇ ತಾನಾಗಿ ಒಬ್ಬಂಟಿಗನಾಗಿದ್ದಾನೆ. ಆತ್ಮ ಒಬ್ಬಂಟಿಗನ, ಆತ್ಮ ತಾನಾಗಿದ್ದಾನ. ಯಾವಾಗ ಅದ್ವಯ ಸ್ವರೂಪ ಅರ್ಥವಾಯಿತೋ ಕೇವಲತ್ವ ಎನ್ನುವುದು ಕೂಡ ಅಧ್ಯಾರೋಪ. ಕೊನೆಗೆ ನಿರ್ಗುಣತ್ವಂಚ, ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ನಿರ್ಗುಣ ನಿರ್ಗತ ಗುಣ ಯಸ್ಮಾತ್ ಸಹ ನಿರ್ಗುಣ ಆತ್ಮ ನಿರ್ಗುಣಸ್ಯ ಭಾವ ನಿರ್ಗುಣತ್ವಂ. ಆತ್ಮನಲ್ಲಿ ಯಾವ ಗುಣಗಳಿಲ್ಲ. ಅಸ್ಥೂಲಂ ಅನನೋ ಅಹ್ರಸ್ವಂ ಅದೀರ್ಘಂ ಅಥಾತಾದೇಶೋ ನೇತಿ ನೇತಿ. ಇದು ಆತ್ಮನನ್ನ ಉಪನಿಷತ್ ಹೇಳುವಂತ ವೈಖರಿ. ನಿರ್ಗುಣತ್ವವೂ ಕೂಡ ಅಧ್ಯಾರೋಪ ದೃಷ್ಟಿಯ ಮಾತು. ಯಾಕೆ ಅಂದ್ರೆ ಪರಬ್ರಹ್ಮವು ಪರಿಪೂರ್ಣ ತತ್ವ ಅಂತ ಆದ ಮೇಲೆ ಅದು ಯಾವ ಭೇದವಿದೆ? ಇದೆಲ್ಲವನ್ನು ಶಾಸ್ತ್ರವು ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಂ ಉಪದಿಶತಿ. ನೋಡಿ, ಇದಂಚ ಶಾಸ್ತ್ರಂ, ಇದು ಕರ್ತೃಪದ. ಈ ವೇದಾಂತ ಶಾಸ್ತ್ರವು ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಂ, ತನ್ನ ಪ್ರಾಮಾಣ್ಯವನ್ನ ಅಧ್ಯಾರೋಪ ದೃಷ್ಟಿಯಿಂದ ಒಪ್ಪಿಕೊಂಡು ಆ ಒಂದು ಸ್ಥಿತಿಯಲ್ಲಿ ಇಷ್ಟೆಲ್ಲವನ್ನು ಶಾಸ್ತ್ರವು ಉಪದಿಶತಿ, ಉಪದೇಶ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿದೆ. ತತ್ವ ಅರ್ಥವಾಗಿಬಿಟ್ಟು ಏನಿದೆ ಸ್ವಾಮಿ, ಎಲ್ಲವೂ ಒಂದೇ ಅಲ್ವೇ? ನಾವು ಗುರುಳು ಚದುರಂಗ, ನಂಗೆ ಚದುರಂಗ ಗೊತ್ತಿಲ್ಲ ಹೇಳ್ತಾರೆ. ಚದುರಂಗ ಆಟ ಆಡುವಾಗ ಇದು ಕುದುರೆ, ಇದು ಕಾಳಾಳು, ಇದು ಮತ್ತೊಂದು ರಾಜ ರಾಣಿ ಎಲ್ಲ ಹೇಳ್ತಾರೆ. ನಮ್ ಕುದುರೆ ಮೇಲೆ ಬಿಡ್ಬೇಡ ಅಂತ ಹೇಳ್ತಿರ್ತಾರೆ. ಹೆಂಗಸು ಅಡಿಗೆ ರೆಡಿ ಆಗಿದೆ ಬನ್ನಿ, ಎಲೆ ಹಾಕಿದೆ ಅಂದ್ರೆ ಎಲ್ಲವನ್ನೂ ಕೂಡ ತಗೊಂಡು ಡಬ್ಬಕ್ಕೆ ಹಾಕ್ಬಿಡ್ತೇನೆ, ಯಾವುದು ಇಲ್ಲ ಅದರಲ್ಲಿ ವುಡನ್ ಪೀಸಸ್. ಅದೇ ರೀತಿಯಲ್ಲಿ ಜ್ಞಾತೆ ದ್ವೈತಂ ನ ವಿದ್ಯತೆ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದಃ ಜ್ಞಾತೆ ದ್ವೈತಂ ನ ವಿದ್ಯೆ. ಬಾಬಾ ಬಾಬಾ ಜ್ಞಾನಿ ಪುಂಗವರಾದ ಗೌಡಪಾದಾಚಾರ್ಯರ ಮಾತು. ಗೌಡಪಾದಾಚಾರ್ಯರನ್ನು ಮೀರಿಸಿರುವ ಜ್ಞಾನಿ ಪುಂಗವರೆಂದರೆ ನನ್ನ ಹೆಮ್ಮೆಯ ಸದ್ಗುರುಗಳಾದ
ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೇನೆ ಕೇಳಿ. ಗೌಡಪಾದಾಚಾರ್ಯರನ್ನು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು, ಪರಮ ಪೂಜ್ಯರಾಗಿರುವ ಭಗವಾನ್ ಬಾದರಾಯಣಾಚಾರ್ಯರನ್ನು, ಸುರೇಶ್ವರಾಚಾರ್ಯರನ್ನು, ಭಗವಾನ್ ರಮಣ ಮಹರ್ಷಿಗಳನ್ನು ಮೀರಿಸಿರುವ ನಿಜವಾದ ಜ್ಞಾನಿ ಪುಂಗವರೆಂದರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಎಷ್ಟು ಚೆನ್ನಾಗಿ ಗೌಡಪಾದರ ಮಾತುಗಳನ್ನ, ಶಂಕರರ ಮಾತುಗಳನ್ನ ಅಥವಾ ಸುರೇಶ್ವರಾಚಾರ್ಯರ ಮಾತುಗಳನ್ನ, ಭಗವಾನ್ ಬಾದರಾಯನ ಮಾತುಗಳನ್ನು ವಿವರಿಸ್ತಾ ಇದ್ದಾರೆ. ಇದು ತುಂಬಾ ಸಂತೋಷವಾಗ್ತದೆ. ಮಾನವನಾಗಿ ಹುಟ್ಟಿ ಜಿಜ್ಞಾಸು ಸಾಧಕನಾಗಿರುವಂತಹ ಮನುಷ್ಯ ಅವಶ್ಯವಾಗಿ ಇಂಥ ಭಾಗವನ್ನು ಓದಬೇಕು. ಇನ್ನೊಮ್ಮೆ ವಾಕ್ಯವನ್ನು ಓದಿಬಿಟ್ಟು ಈ ಉಪನ್ಯಾಸ ಸಂಪನ್ನಗೊಳಿಸ್ತಾ ಇದ್ದೆ. ಇದಂಚ ಶಾಸ್ತ್ರಂ ಅಧ್ಯಾರೋಪಿತ ಸ್ವಪ್ರಾಮಾಣ್ಯ ದಶಾಯಾಂ ತತ್ತತ್ ಪ್ರಮಾತುಭ್ಯಃ ಯಥಾಧಿಕಾರಂ ಬ್ರಹ್ಮಣೋ ಜೀವಾದ್ ಭಿನ್ನತ್ವಂ ಸರ್ವಜ್ಞತ್ವಂ ಸರ್ವಶಕ್ತಿತ್ವಂ ಜಗಜ್ಜನ್ಮ ಸ್ಥಿತಿಲಯ ಹೇತುತ್ವಂ ತತ್ತತ್ ಫಲಾರ್ಥಿಭಿಃ ಉಪಾಸ್ಯತ್ವಂ ತತ್ತದುಪಾಸನಾನುರೂಪ ರೂಪಗುಣಾದಿ ವಿಶಿಷ್ಟತ್ವಂ ಸರ್ವಕರ್ಮೋಪಾಸನಾ ಫಲಾಧ್ಯಕ್ಷತ್ವಂ ಸರ್ವಭೂತಾಧಿವಾಸತ್ವಂ ಮುಮುಕ್ಷು ಜನ ಜಿಜ್ಞಾಸ್ಯತ್ವಂ ಶಾಸ್ತ್ರ ಪ್ರಮಾಣಕತ್ವಂ ಶಾಸ್ತ್ರಮೇವ ಪ್ರಮಾಣಂ ಯಸ್ಯ ತತ್ ಶಾಸ್ತ್ರ ಪ್ರಮಾಣಕಂ ಬ್ರಹ್ಮ ತಸ್ಯ ಭಾವಃ ಶಾಸ್ತ್ರ ಪ್ರಮಾಣಕತ್ವಂ ಸರ್ವಜ್ಞ ಆನಂದಾದಿ ಸ್ವರೂಪತ್ವಂ ಸತ್ಯಂ ಜ್ಞಾನಮನಂತಂ ಸತ್ಯ ಜ್ಞಾನಾನಂದಾದಿ ಸ್ವರೂಪತ್ವಂ ಸರ್ವಭೂತಾಂತರಾತ್ಮತ್ವಂ ಸರ್ವಾಂತರ್ಯಾಮಿತ್ವಂ ಸರ್ವಸಾಕ್ಷಿತ್ವಂ ಕೇವಲತ್ವಂ ನಿರ್ಗುಣತ್ವಂಚ ಅಧ್ಯಾರೋಪದೃಷ್ಟ್ಯಾ ಉಪದಿಶತಿ ಶಾಸ್ತ್ರಂ. ಮಾರ್ಗಶೀರ್ಷ ಮಾಸದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಶುಕ್ರದಶೆ ಪ್ರಾರಂಭವಾಗಿದೆ. ನಾವು ಹೇಳುವಂತಹ ಶುಕ್ರದಶೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅನುಗ್ರಹಿಸಿರುವ ಅಧ್ಯಾಸ ಭಾಷ್ಯದ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವ ಸುಗಮ ವ್ಯಾಖ್ಯಾನವನ್ನ ಓದ್ತಾ ಇದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೇವೆ, ಅರ್ಥ ಮಾಡ್ಕೋತಾ ಇದ್ದೇವೆ. ಅದಕ್ಕೆ ಪೀಠಿಕೆಯಾಗಿ ಪೂಜ್ಯ ಸದ್ಗುರುಗಳು ಬರೆದಿರುವಂತಹ ಪ್ರಸ್ತಾವನೆಯನ್ನು ಓದ್ತಾ ಇದ್ದೇವಲ್ಲ, ಇದು ಮುಮುಕ್ಷು ಜನಗಳಿಗೆ ನಿಜವಾಗಿಯೂ ನಮ್ಮ ಶುಕ್ರದಶೆ. ಇದು ಹಣ, ಅಧಿಕಾರ, ಕೀರ್ತಿ, ಆರೋಗ್ಯ, ಐಶ್ವರ್ಯ ಎಲ್ಲಕ್ಕಿಂತ ಹೆಚ್ಚಿನ ಸಂಪತ್ತು. ಅವೆಲ್ಲವೂ ಅನಿತ್ಯವಾದ ಸಂಪತ್ತು. ಅದ್ವೈತ ವೇದಾಂತ ದರ್ಶನವನ್ನ ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸೊಗಸಾಗಿ ಹೇಳ್ತಾ ಇದ್ದಾರೆ. ಇದನ್ನ ನಾಳೆ ಮುಂದುವರಿಸ್ತೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿಂ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ.